ಹಾಯ್ ಎವ್ರಿವನ್. ತುಂಬ ಬಿಸಿಲಿದೆ, ಬೇಸಿಗೆ, ಏರ್ ಫಾಲ್ ಕೂಡ ಜಾಸ್ತಿ ಆಗ್ತಾಯಿದೆ ಅಲ್ವಾ. ಬಿಸಿಲಲ್ಲಿ ಓಡಾಡಿ ಬಂದರೆ ಸಾಕು ಹೀಟ್ ಜಾಸ್ತಿ ಆಗುತ್ತೆ, ಸೊ ಆಟೋಮೆಟಿಕಲಿ ಏರ್ ಫಾಲ್ ಕೂಡ ಆಗುತ್ತೆ. ಸೊ ಹಾಗಾಗಿ ಲಾಸ್ಟ್ ವೀಡಿಯೋದಲ್ಲಿ ನಾನು ನೆಲ್ಲಿಕಾಯಿ ಜ್ಯೂಸನ್ನ ಹೇಗೆ ಮಾಡೋದು ಮತ್ತು ಅದನ್ನು ತೊಗೊಳೋದ್ರಿಂದ ಏರ್ ಫಾಲ್ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ರೀಲ್ಸನ್ನು ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ನೀವು ಈಗಲೇ ಚೆಕ್ ಮಾಡಿ. ಹಾಗೆ ಇವತ್ತು ಒಂದು ಏರ್ ಫಾಲ್ಗೆ ಒಂದು ಒಳ್ಳೆ ಮಾಸ್ಕನ್ನು ತಿಳಿಸ್ಕೊಡ್ತೀನಿ. ಏರ್ ಮಾಸ್ಕ್ ಅಂತಲೇ ಹೇಳ್ಬೋದು. ತುಂಬ ದುಡ್ಡು ಕೊಟ್ಟು ದುಬಾರಿಯಾಗಿ ಹೊರಗಡೆಯಿಂದ ತರೋದೇನು ಬೇಕಾಗಲ್ಲ, ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಮೆಂತ್ಯ ಅಂತೂ ತುಂಬಾ ತಂಪು ಅಂತ ಹೇಳ್ತಾರೆ ಕೂದಲಿಗೆ. ಹಾಗಾಗಿ ಒಂದು 4 ಟೇಬಲ್ ಸ್ಪೂನಷ್ಟು ಮೆಂತ್ಯ, ಹಾಗೆ ಒಂದು 2 ಟೇಬಲ್ ಸ್ಪೂನಷ್ಟು ಹೆಸರು ಬೇಳೆನ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಸಿಪ್ಪೆ ಇರುವಂಥ ಹೆಸರು ಬೇಳೆ ತೊಗೊಂಡಿದ್ದೀನಿ. ನೀವು ಹೆಸರು ಕಾಳನ್ನ ಕೂಡ ಯೂಸ್ ಮಾಡ್ಬೋದು, ಆದರೆ ಈ ಥರ ಸಿಪ್ಪೆ ಇರುವಂಥದ್ದು ತುಂಬಾ ಒಳ್ಳೆಯದು. ಹಾಗಾಗಿ ನೋಡಿ, ಇಷ್ಟು ಎರಡನ್ನೂ ಕೂಡ ಇಡೀ ರಾತ್ರಿ ನೆನೆಸಿ ಬೆಳಗ್ಗೆ ಎದ್ದ ತಕ್ಷಣ ರುಬ್ಬಿದ್ದೀನಿ. ರುಬ್ಬಿರೋ ಅಂಥ ಈ ಒಂದು ಪೇಸ್ಟ್ ಏನಿದೆ ನೀಟಾಗಿ ಇಡೀ ಸ್ಕ್ಯಾಲ್ಪಿಗೆ ಮತ್ತು ಕೂದಲಿಗೆಲ್ಲ ನೀಟಾಗಿ ಹಚ್ಬಿಟ್ಟು ಒಂದು 3/4 ಗಂಟೆ ಅಥವಾ 1 ಅವರ್ ಹಾಗೆ ಬಿಟ್ಬಿಡಬೇಕು. ಅದು ಚೆನ್ನಾಗಿ ನೆನ್ಕೋಬೇಕು, ಕೂದಲಿಗೆಲ್ಲ ಬುಡಕ್ಕೆಲ್ಲ ಹಿಡ್ಕೊಳ್ಳುತ್ತೆ. ಆನಂತರ ಉಗುರು ಬಿಸಿ ಇರೋವಂಥ ನೀರಲ್ಲಿ ಸ್ನಾನ ಮಾಡಿಬಿಟ್ಟು ನೀಟಾಗಿ ಡ್ರೈ ಮಾಡಿಕೊಂಡು, ಅದು ಚಿಕ್ಕ ಚಿಕ್ಕ ಹೊಟ್ಟು ಥರ ಬರುತ್ತೆ, ಅದೆಲ್ಲ ಬಿದ್ದೋಗೋ ಥರ ನೀಟಾಗಿ ವೈಪ್ ಮಾಡ್ಕೋಬೇಕು. ನೋಡಿ ಎಷ್ಟು ಸಖತ್ತಾಗಿರುತ್ತೆ ಕೂದಲು, ತುಂಬ ಶೈನಿಯಾಗುತ್ತೆ. ನಿಮಗೂ ಕೂಡ ಏನಾದರೂ ಏರ್ ಫಾಲ್ ಆಗ್ತಾಯಿದ್ರೆ ಈ ಒಂದು ಏರ್ ಮಾಸ್ಕ್ನ ಟ್ರೈ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.